ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ವಂಡರ್ ವಾರಿಯರ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನೀವೇನಾದರೂ ತಮಿಳ್ನಾಡು ರಾಮೇಶ್ವರಂಗೆ ವಿಸಿಟ್ ಮಾಡಿದ್ರೆ ನಾನಿವಾಗ ತೋರಿಸ್ತಿರೋ ಪ್ಲೇಸ್ನ ಮಾತ್ರ ಖಂಡಿತವಾಗ್ಲೂ ವಿಸಿಟ್ ಮಾಡಿ. ನಿಮಗೆ ತುಂಬ ಖುಷಿಯಾಗುತ್ತೆ. ಏನಂತ ಹೇಳಿದ್ರೆ, ಈ ನೋಡಿ ಅಲ್ಲಿ ಕಾಣಿಸ್ತಿದಾರಲ್ಲ ಗುರುಗಳು, ಅವ್ರು ಬಂದು ಅಲ್ಲೇ ಪಕ್ಕದಲ್ಲಿರೋ ಒಂದು ಬಾವಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಬಾವಿಯ ವಿಶೇಷತೆಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ನೋಡಿ ಅವ್ರ ಕೈಯಲ್ಲಿ ಒಂದು ದಾರ, ಆ ಬಕೆಟಿಂದ ನೀರನ್ನ ತೆಗಿತಾರೆ. ಸೊ ಅದನ್ನು ಕುಡಿಯೋಕೆ ಕೊಡ್ತಾರೆ. ಇದ್ರ ಬಗ್ಗೆ ಏನಕ್ಕೆ ಈ ನೀರು ವಿಶೇಷ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದರೆ ರಾಮಾಯಣ ಕಾಲದಲ್ಲಿ ರಾಮ ಸೀತೆನ ಲಂಕೆಯಿಂದ ವಾಪಸ್ ಕರ್ಕೊಂಬರ್ಬೇಕಾದ್ರೆ ಸೀತೆಗೆ ಬಾಯಾರಿಕೆ ಆಗುತ್ತಂತೆ. ಸೊ ಬಾಯಾರಿಕೆ ಆದಾಗ ಸುತ್ತಮುತ್ತ ಎಲ್ಲ ಉಪ್ಪಿನ ನೀರಿರುತ್ತೆ, ಸಾಲ್ಟ್ ವಾಟರ್, ಎಲ್ಲ ಸಮುದ್ರ ಅಲ್ವಾ. ಸೊ ಸೀತೆಗೆ ನೀರು ಬೇಕು ಅಂತ ಹೇಳ್ಬಿಟ್ಟು ತನ್ನ ಬತ್ತಲಿಕೆಯಲ್ಲಿರೋ 3 ಬಾಣನ ತೆಗೆದು ಹೂಡ್ತಾರಂತೆ. ಸೊ ಮೊದಲನೇ ಬಾಣದಲ್ಲಿ ಉಪ್ಪಿನ ನೀರು ಸಿಗುತ್ತೆ. 2ನೇ ಬಾಣ ಹೂಡಿದಾಗ ಸ್ವಲ್ಪ ಉಪ್ಪಿನ ಅಂಶ ಕಮ್ಮಿ ಇರುವಂಥ ನೀರು ಸಿಗುತ್ತೆ. 3ನೇ ಬಾಣವನ್ನು ಹೂಡಿದಾಗ ನಾರ್ಮಲ್ ಕುಡಿಯುವಂಥ ವಾಟರ್ ಬರುತ್ತಂತೆ. ಸೊ ಅದನ್ನು ಸೀತೆಗೆ ಕೊಟ್ಟು ತನ್ನ ದಾಹವನ್ನು ನಿವಾರಿಸ್ಕೊಳ್ಳೋಕೆ ಹೇಳ್ತಾರಂತೆ. ಸೊ ಅದನ್ನು ಈ ಗುರುಗಳು ನಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ತುಂಬ ಖುಷಿ ಆಯಿತು, ನನಗೆ ತುಂಬ ಆಶ್ಚರ್ಯ ಆಯಿತು. ಏನಂತ ಹೇಳಿದ್ರೆ, ಸೊ ಆ ನೀರನ್ನ ತೆಗಿತಾರೆ ಫ್ರೆಂಡ್ಸ್. ಏನಂತ ಹೇಳಿದ್ರೆ, ಆ ಬಕೆಟಲ್ಲಿ ಒಂದೇ ಸಲ ತೆಗೆದ ನೀರನ್ನ 3 ಸಲ ಕುಡಿಯೋಕೆ ಕೊಡ್ತಾರೆ. ಮೊದಲನೇ ಸಲ ಕುಡಿದಾಗ ನಾರ್ಮಲ್ ಉಪ್ಪಿನಾಂಶ ಇರೋಂಥ ವಾಟರ್ ಬರುತ್ತೆ, ಸಾಲ್ಟ್ ವಾಟರು. ಸೆಕೆಂಡ್ ಟೈಮ್ ಸ್ವಲ್ಪ ಸಾಲ್ಟ್ ಕಮ್ಮಿ ಇರುತ್ತೆ. ಥರ್ಡ್ ಟೈಮು ನಾರ್ಮಲ್ ಕುಡಿಯುವಂಥ ವಾಟ್ರೇ ಬರುತ್ತೆ. ನಿಜವಾಗ್ಲೂ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನನಗಂತೂ ತುಂಬ ಆಶ್ಚರ್ಯ ಆಯಿತು. ನನಗಂತಲ್ಲ, ನನ್ನ ಜೊತೆಗೆ ಬಂದ ಅಷ್ಟು ಜನಕ್ಕೂ ಇದು ಸೇಮ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ನೀವೇನಾದರೂ ಈ ಪ್ಲೇಸ್ಗೆ ಹೋದರೆ ಖಂಡಿತ ಇದನ್ನು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ನಿಮಗೂ ಕೂಡ ಆಶ್ಚರ್ಯ ಆಗೇ ಆಗುತ್ತೆ ಅನ್ನೋದು ಕಾನ್ಫಿಡೆಂಟ್ ನಾನು ನಿಮಗೆ ಕೊಡ್ತೀನಿ. ಯಾಕೆ ಅಂದರೆ ಇವತ್ತಿಗೂ ಕೂಡ ರಾಮಾಯಣ ನಡೆದಿಲ್ಲ, ಈ ಥರ ತರ್ಕಗಳು ಸಾಕಷ್ಟು ನಡೆಯುತ್ತೆ, ಚರ್ಚೆಗಳು. ಸೊ ಆ ಚರ್ಚೆಗೆ ನಾನು ಬರಲ್ಲ, ಇದೇ ಇಲ್ಲ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಬಟ್ ಇವಾಗ ಏನು ಎಕ್ಸ್ಪೀರಿಯೆನ್ಸ್ ಮಾಡೋದಲ್ಲ, ಇದಂತೂ ನಿಜವಾಗ್ಲೂ ಸತ್ಯ. ನೀವು ಹೋಗಿ ಇದನ್ನೊಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ತುಂಬ ಏನು ಟೂರಿಸ್ಟು ಇರಲ್ಲ, ಯಾಕಂದರೆ ಇದಿನ್ನೂ ಅಷ್ಟೊಂದು ಇಂಪ್ರೂವ್ಡ್ ಪ್ಲೇಸ್ ಏನೂ ಆಗಿಲ್ಲ. ನಾರ್ಮಲಾಗಿ ವಿಸಿಟರ್ಸ್ ಬರ್ತಾರೆ. ನೀವು ಇಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಆರಾಮಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ಇದ್ರ ಕೆಳಗೇ ಸ್ವಲ್ಪ ನೋಡಿ ಸಮುದ್ರ ಇದೆ, ಸ್ವಲ್ಪ ಹೊತ್ತು ಫ್ಯಾಮಿಲಿ ಜೊತೆ ಆಟ ಆಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಈವ್ನಿಂಗ್ ಬಂದರೆ ಅಂಥ ಒಂದು ಚೆನ್ನಾಗಿರೋ ಸೂಪರಾಗಿರೋವಂಥ ಬೀಚ್ ಏನಲ್ಲ. ಸ್ವಲ್ಪ ಏನು ಪಾಚಿ ಅದು ಇದೆಲ್ಲ ಇದೆ, ಬೇರೆ ಆಟ ಆಡೋಂಥ ಸಫಿಷಿಯೆಂಟ್ ಪ್ಲೇಸ್ ಏನೂ ಅಲ್ಲ. ಬಟ್ ಆರಾಮಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ದೇವರ ದರ್ಶನ ಮಾಡ್ಕೊಂಡು ಅಲ್ಲಿಂದ ಹೋಗ್ಬೋದು ಫ್ರೆಂಡ್ಸ್. ಅಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಟೆಂಪಲ್ಲು. ಅಂಥ ದೊಡ್ಡ ಟೆಂಪಲ್ ಏನಲ್ಲ, ಚಿಕ್ಕ ಟೆಂಪಲ್ಲೇ. ತುಂಬ ಜನ ಅಲ್ಲಿಂದ ಬಾಟಲಲ್ಲಿ ಅಲ್ಲಿದು ನೀರನ್ನ ತುಂಬಿಸ್ಕೊಂಡು ತೊಗೊಂಡು ಹೋಗ್ತಾಯಿದ್ರು. ಗೊತ್ತಿಲ್ಲ ಅದ್ರ ಟೇಸ್ಟು ಸೇಮ್ ಬರುತ್ತಾ ಏನು ಅಂದ್ಬಿಟ್ಟು. ಬಟ್ ಅಲ್ಲಿ ಲೈವಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಮಾತ್ರ ಸೇಮ್ ಎಕ್ಸ್ಪೀರಿಯೆನ್ಸೇ ಬರುತ್ತೆ. ಪಕ್ಕ ಇದನ್ನು ಫೀಲ್ ಮಾಡ್ತೀರಾ ಅಂತ ನಾನೊಂದು ಕಾನ್ಫಿಡೆಂಟಾಗಿ ಹೇಳ್ತೀನಿ. ಬೀಚು ನೋಡಿ ಈ ರೀತಿ ಇದೆ. ಅಂಥ ಒಂದು ಆಟ ಆಡೋಕ್ಕೆ ಯೋಗ್ಯವಾದಂಥ ಬೀಚ್ ಏನಲ್ಲ, ತುಂಬ ಪಾಚಿಗಳಿದೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಓಕೆ, ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ರೀತಿಯಿಂದ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.